ಅದ್ದೂರಿಯಾದಂಥ ಜಾತ್ರೆ ಸಾಗರ ಮಾರಿಕಾಂಬಾ ಜಾತ್ರೆ. ಆ ಜಾತ್ರೆಗಾಗಿ ಈ ಬಾರಿ ಸ್ಪೆಷಲಿ ಹೆಲಿ ಟೂರಿಸಂ ಅನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿನ ಶಾಸಕರ ಒತ್ತಡದ ಹಿನ್ನೆಲೆಯಲ್ಲಿ ಹೆಲಿ ಟೂರಿಸಂ ಬಂದಿತ್ತು. ಆದರೆ ಅದನ್ನು ಮಾಡಿದ್ದೆಲ್ಲಿ? ಅಲ್ಲಿರುವಂಥ ಕ್ರಿಕೆಟ್ ಸ್ಟೇಡಿಯಂನಲ್ಲಿ 5 ದಿನದ ಮೋಜಿಗಾಗಿ ಟರ್ಫ್ ಗ್ರೌಂಡೇ ನಾಶ ಆಗೋಗಿದೆ. ಈಗ ಕೋಟಿ ಕೋಟಿ ಖರ್ಚು ಮಾಡಿ ಮಾಡಲಾಗಿದ್ದಂಥ ಸ್ಟೇಡಿಯಮ್ಮು ಈ ಹಿಂದೆ 2008ರ ಸಂದರ್ಭದಲ್ಲಿ ಆಗಿದ್ದಂಥ ಟೈಮ್ನಲ್ಲಿ ಅದೊಂದು 50 ರಿಂದ 60 ಲಕ್ಷ ಆಗಿತ್ತು. ಈಗ ಅದನ್ನು ರೆಡಿ ಮಾಡಿಸ್ಬೇಕು ಅಂದರೆ ಕೋಟಿ ಕೋಟಿ ಬೇಕು. ಅಂತಹ ಒಂದು ಕ್ರಿಕೆಟ್ ಸ್ಟೇಡಿಯಂ ನಾಶ ಆದಂತಾಗಿದೆ. ಇದರ ವಿರುದ್ಧ ನಿರಂತರ ವರದಿಯನ್ನು ಮಾಡಿತ್ತು ನ್ಯೂಸ್ 18. ಎಡವಟ್ಟು ಮಾಡ್ತಾ ಶಿವಮೊಗ್ಗ ಜಿಲ್ಲಾಡಳಿತ ಅಂತ ಶಾಸಕರ ಒತ್ತಡದಿಂದ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರೇ, ಏನಿದು ಈಗ ಸರಿ ಮಾಡಿಸ್ಕೊಡ್ತೀರಾ ಇದನ್ನ? ಕ್ರಿಕೆಟ್ ಗ್ರೌಂಡ್ನ ಪಿಚ್ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಅದರ ವೆಯ್ಟು ಆ ಗಾಳಿಯಿಂದಾಗಿ ಫ್ಯಾನ್ ತಿರುಗೋದ್ರಿಂದ ಆ ಮಣ್ಣು ಹುಲ್ಲು ಎಲ್ಲ ಕಿತ್ಕೊಂಡು ಹೋಗಿದೆ. ಪಿಚ್ನಲ್ಲಿ ಮಣ್ಣು ಸಡಿಲ ಆಗಿದೆ, ಹುಲ್ಲು ಹಾಸು ನಾಶ ಆಗಿದೆ. ವಾಹನಗಳ ಓಡಾಟಕ್ಕೆ ಕಿತ್ತು ಹೋಗಿರುವಂಥದ್ದು ಟರ್ಫ್ ಗ್ರೌಂಡ್. ಸ್ಟೇಡಿಯಂ ಸರಿ ಮಾಡಲಿಕ್ಕೆ 1 ವರ್ಷ ಸಮಯ ಬೇಕು. 5 ದಿನದ ಮೋಜಿಗೆ ಈಗ 1 ವರ್ಷ ಸಮಯ ಬೇಕು. ಹೇಳ್ತಾರಲ್ಲ, ಗಾದೆ ಮಾತಿದೆಯಲ್ಲ, ಕುಂಬಾರನಿಗೆ ವರ್ಷ ಮಡಿಕೆಗೆ ನಿಮಿಷ ಅಂತ. ಹಂಗಾಗಿದೆ. ಕುಂಬ್ಳೆ ದ್ರಾವಿಡ್ ಮೆಚ್ಚಿಕೊಂಡಿದ್ದಂಥ ಸ್ಟೇಡಿಯಂ ಶಾಸಕರು ಕೆಲವರ ವಾಣಿಜ್ಯ ಹಿತಾಸಕ್ತಿಗೆ ಅಂಕಣ ಬಲಿಯಾಗಿದೆ. ಕ್ರೀಡಾಪಟುಗಳ ಹಿತವೇ ಬಲಿ ಕೊಟ್ರ ಜನಪ್ರತಿನಿಧಿಗಳು ಅಂತ ಅವ್ರಿಗೆ ಏನಾಗಬೇಕಾಗಿದೆ? ಅಲ್ಲಿ ಬಿಲ್ಡಪ್ ತಗೋಬೇಕೆ, ನಾನು ಮಾಡಿಸಿದ್ದು ಹೆಲಿ ಟೂರಿಸಂ ಬಂದಿದ್ದು ನನ್ನಿಂದ, ಅದು ಆಗ್ತಾ ಇರಲಿಲ್ಲ ನಾನು ತಗೊಂಬಂದೆ ಅಂತೆಲ್ಲ ಹೇಳ್ಕೊಳ್ಬೇಕಲ್ಲ. ಅಲ್ಲಿ ಬೇರೆ ಆಪ್ಷನ್ಸ್ ಇತ್ತು, ಬೇರೆ ಕಡೆನೂ ಮಾಡ್ಬೋದಿತ್ತು ಹೆಲಿ ಟೂರಿಸಂನ. ಬಟ್ ಈ ಕ್ರಿಕೆಟ್ ಸ್ಟೇಡಿಯಂನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದೇ ಇರುವಂಥ ಪ್ರಶ್ನೆ. ಬೇರೆ ಕಡೆ ಮಾಡ್ಬೋದಿತ್ತಲ್ಲ, ಬೇರೆ ಕಡೆ ಆಯೋಜನೆ ಮಾಡ್ಬೋದಿತ್ತಲ್ಲ. ಕ್ರಿಕೆಟ್ ಸ್ಟೇಡಿಯಂ ನೋಡಿ ಈಗ ಹೆಂಗೆ ಕಿತ್ಕೊಂಡು ಹೋಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದು ನೋಡಿ, ಯಾವ ರೀತಿಯಾಗಿ ಕಿತ್ಕೊಂಡು ಹೋಗಿದೆ. ಉಲ್ಲಾಸ ಎಲ್ಲ ಆ ಗಾಳಿಗೆ, ಆ ಫ್ಯಾನ್ ಗಾಳಿಗೆ ಕಿತ್ಕೊಂಡು ಹೋಗಿರುವಂಥದ್ದು. ಅದರ ಜೊತೆಗೆ ಪಿಚ್ಚು ಕೂಡ ಹಾಳಾಗೋಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ ನಿರ್ದೇಶಕರಾಗಿರುವಂಥ ಹಾಗೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಆಗಿರುವಂಥ DS ಅರುಣ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಸಾಗರದ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಎಲಿ ಟೂರಿಸಮ್ ಇವತ್ತೇನು ಆಯೋಜನೆ ಮಾಡಿ ಮುಕ್ತಾಯ ಆಗಿದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಇಲ್ಲಿನ ಜಿಲ್ಲಾಡಳಿತ ಇರ್ಬೋದು ಅಥವಾ ಅಲ್ಲಿನ ಆಯೋಜಕರಿಗೆ ಹೇಳಿದ್ವಿ, ಬೇಡ, ಅಲ್ಲಿ ತುಂಬಾ ಕಷ್ಟಪಟ್ಟು ನಮ್ಮ ಒಂದು ಟರ್ಫ್ ಗ್ರೌಂಡ್ ಮಧ್ಯದಲ್ಲಿರುವಂತಹ ಪಿಚ್, ಈಗ ಅಲ್ಲಿ ಟ್ರ್ಯಾಕ್ಟರ್ ಓಡಾಡಿದೆ, ಆ ಪಿಚ್ ಮಧ್ಯದಲ್ಲೆಲ್ಲ ಟ್ರ್ಯಾಕ್ಟರ್ ಓಡಾಡಿದೆ, ಮತ್ತೆ ಜನ ಎಲ್ಲರೂ ಟರ್ಫ್ ಗ್ರೌಂಡ್ ನಲ್ಲಿ ಓಡಾಡಿದೆ. ನಾನು ಸರ್ಕಾರಕ್ಕೆ ಕೇಳುವಂಥದ್ದು, ಇದು ಅಲ್ಲಿನ ನಗರಸಭೆ ಅದನ್ನ ಪೂರ್ತಿ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ. ಮತ್ತೆ ನಾವು ಅವಾಗಲೂ ಕೇಳಿದ್ವಿ, ಈ ಗ್ರೌಂಡ್ ಅನ್ನ ಉಪಯೋಗ ಬೇಡ. ಇವತ್ತಿನ ಸಮಸ್ಯೆ ಕಣ್ಮುಂದೆ ಕಾಣ್ತಾ ಇದೆ, ಗ್ರೌಂಡ್ ಯಾವ ರೀತಿ ಆಗಿದೆ ಅಂತ. ಅಲ್ಲಿರೋ ಆಯೋಜಕರಿಗೆ ಅಥವಾ ಅದನ್ನ ಮೇಂಟೈನ್ ಮಾಡುವಂತವರಿಗೆ ಕೇಳಿದ್ರೆ ಅವರಿಗೆ ಇದೇನೋ ಒಂದು ಲೆವೆಲ್ ಮಾಡೋ ಅನ್ನೋವಂಥದ್ದನ್ನ ಬಹಳ ಈಸಿಯಾಗಿ ಹೇಳುವಂಥದ್ದನ್ನು ಕೂಡ ಆಗ್ತಾ ಇದೆ. ದಯಮಾಡಿ ಇದನ್ನ ಗಮನಿಸಬೇಕು. ಬರುವಂತ ದಿನಗಳಲ್ಲಿ ಈ ರೀತಿ ತೊಂದರೆಗಳನ್ನಾಗಬಾರದು. ಮತ್ತೆ ಇದನ್ನ ನಗರಸಭೆಯಿಂದ ಇದನ್ನ ರೆಡಿ ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗೋದು ಯಾರು ದುಡ್ಡು ಅಂದ್ರೆ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಮನಿ. ಅದಕ್ಕೆ ಜನಸಾಮಾನ್ಯರಿಗೆ ಹೊರೆ ಆಗಬಾರದು ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನ ಮಾಡಬೇಕಿತ್ತು. ತಪ್ಪಾಗಿದೆ. ಈ ರೀತಿಯ ತಪ್ಪುಗಳನ್ನ ನಾವು ಜನಪ್ರತಿನಿಧಿಗಳು ಮಾಡಬಾರ್ದು, ಅಧಿಕಾರಿಗಳು ಈ ರೀತಿಯ ತಪ್ಪುಗಳನ್ನು ಮಾಡಬಾರದು ಅಂತ ತಮ್ಮ ಮೂಲಕ ಹೇಳಿಕೆ ಇಚ್ಛೆ. ಹೆಲಿ ಟೂರಿಸಂನಿಂದ ಆದಾಯವಾದ್ರೂ ಬಂತ, ಚೆನ್ನಾಗಿ ವರ್ಕೌಟ್ ಆಯ್ತಾ ಅದು ಅಂತ ನೋಡಿದ್ರೆ ಅದು ಇಲ್ಲ. 5 ದಿನದಲ್ಲಿ ಹೆಲಿ ಟೂರಿಸಂನಲ್ಲಿ ಕೇವಲ 90 ಜನ ಭಾಗಿಯಾಗಿದ್ದಷ್ಟೇ. ಆದಾಯವೂ ಇಲ್ಲ, ಕ್ರಿಕೆಟ್ ಆಟಗಾರರಿಗೂ ಸಂಕಷ್ಟ. ಆ ಒಂದು ಸ್ಟೇಡಿಯಂ ರೆಡಿ ಮಾಡಲಿಕ್ಕೆ ಈಗ ಲಕ್ಷ ಬೇಕು. ಇಷ್ಟೆಲ್ಲ ಆದರೂ ಕೂಡ ಆಯೋಜಕರ ಬೇಜವಾಬ್ದಾರಿ ಹೇಳಿದ್ರು. ಸ್ಟೇಡಿಯಂ ಡ್ಯಾಮೇಜೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಮಾಡ್ಕೊಡ್ಬೇಕಲ್ಲ, ಸ್ಟೇಡಿಯಂ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಮಾಡ್ಕೊಡ್ಬೇಕಲ್ಲ. ಅದಕ್ಕೆ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೇನಾಗಬೇಕಾಗಿದೆ? ಆಯೋಜಕರು ಗೋಪಾಲ್ ಗೌಡ ಸ್ಟೇಡಿಯಂ ಅವ್ಯವಸ್ಥೆ ಬಗ್ಗೆ ಏನೂ ಆಗಿಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಹೊಣೆ ಯಾರು? ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಹಾಳಾಗೋಗಿದೆಯಲ್ಲ ಅದು. ಈ ಸಂಬಂಧ ಹೆಲಿ ಟೂರಿಸಂ ಆಯೋಜಕ ಕಿರಣ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಆತ ಏನು ಹೇಳಿದ್ದಾನೆ ಕೇಳಿ. ಏನಾಯ್ತು ಸರ್? ಎಷ್ಟು ಇದಾಯ್ತು ಸರ್ ಅದು ಹೆಲಿ ಟೂರಿಸಮ್ದು? ಖರ್ಚು ಎಷ್ಟು ಬಂತು, ಅದರಲ್ಲಿ ಇನ್ಕಮ್ ಎಷ್ಟಾಯ್ತು ಸರ್? ಇಲ್ಲ ಸರ್, ಫಸ್ಟ್ ಡೇ ಸೆಕೆಂಡ್ ಡೇ ಏನು ಇರ್ಲಿಲ್ಲ. ಸಂಡೇ ಮಂಡೇ ಮಾತ್ರ ಸರ್ ಸ್ವಲ್ಪ ರನ್ನಿಂಗ್ ಆಗಿರೋದು. ಎಷ್ಟು ಜನ ಅಲ್ಲಿ ಇದಾದ್ರು ಸರ್, ಹೋಗಿ ಬಂದ್ರು ಸರ್? ಅಲ್ಲಿ 90 ಟ್ರಿಪ್ ಹತ್ರ ಆಗಿದೆ ಸರ್. ಅಲ್ಲ 90 ಟ್ರಿಪ್ ಹತ್ರ ಆಗಿರ್ಬೋದು ಅಷ್ಟೇ. 90 ಬೋರ್ಡಿಂಗ್ ಅಲ್ವಾ?
ಹ್ಮ್. ಈಗ ಇನ್ನೊಂದು ಅಲಿಗೇಷನ್ ಬಂದಿದೆ ಅಲ್ಲಿ. ಅಲಿಗೇಷನ್ ಮೀನ್ಸ್ ಅಲ್ಲಿ ಗ್ರೌಂಡಲ್ಲಿ ಈಗ ಹಾಳಾಗಿದೆ, ಅದಕ್ಕೆ ಯಾರು ಜವಾಬ್ದಾರಿ ತಗೊಂತಾರೆ ಅಂತ. ಗ್ರೌಂಡ್ ಸರ್ ಏನ್ ಹಾಳಾದ್ರೂ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ನಾನು ಒಬ್ಬ ಕ್ರಿಕೆಟ್ ಆಟಗಾರ, ನಾನು ಒಬ್ಬ ಕ್ರಿಕೆಟ್ ಆಯೋಜಕ. ಏನೇ ಆದ್ರೂ ನಾನು ರೆಡಿ ಮಾಡ್ಕೊಡ್ತೀನಿ ಸರ್. ಏನೂ ಆಗಿಲ್ಲ ಅಲ್ಲಿ. ಯಾರು ಏನಾದ್ರು ಆಗಿದೆ ಅಂತ ಹೇಳಿದ್ರೆ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಎಷ್ಟು ಖರ್ಚು ಬರುತ್ತೆ ಗೊತ್ತಾ ಸರ್ ಅದು? ಗ್ರೌಂಡ್ ಅಂದರೆ ಈಗ ಲೆದರ್ ಗ್ರೌಂಡಿಗೆ ಮಿನಿಮಮ್ ಟರ್ಫ್ ಗ್ರೌಂಡಿಗೆ ಅವಾಗ 40 ಲಕ್ಷ ಹಾಕಿದ್ರಂತೆ 2008ರಲ್ಲಿ. ಹೌದು ಸರ್, ಹೌದು. 60 ಲಕ್ಷ. ಹಾ ಹಾಳಾಗಿದ್ದು ರೆಡಿ ಮಾಡೋದಕ್ಕೆ 1 ರಿಂದ 3 ಕೋಟಿವರೆಗೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾ ಸರ್. ಅದು ಬೇಸ್ಮೆಂಟ್ ಅಂದರೆ ಅದ್ರದ್ದು ಕೆಳಗಡೆ ಒಂದು 3-4 ಫೀಟ್ ತೆಗೆದ್ಬಿಟ್ಟು ಅದಕ್ಕೆ ಬೇಸ್ಮೆಂಟ್ ರೆಡಿ ಮಾಡ್ತಾರೆ. ಅಲ್ಲ ಸರ್, ಅಲ್ಲಿ ಏನೂ ಆಗಿಲ್ವಲ್ಲ ಸರ್ ಮಾಡ್ಕೊಡಕ್ಕೆ. ಈಗ ಅಲ್ಲಿ ಒಂದು ವಿಡಿಯೋ ನೋಡಿದೆ. ಹಾ ಸರ್. ಆ ವಿಡಿಯೋದಲ್ಲಿ ಏನೂ ಇಲ್ಲ, ಎಲ್ಲ ಗದ್ದೆ ಆಗಿ ಹೋಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿ ವಿನಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಅವ್ರು ನೋಡಿದ್ರೆ ಅಲ್ಲಿ ಏನಾದರೂ ಆದರೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಯಾರಾದರೂ ಮನವಿ ಮಾಡ್ಕೊಂಡ್ರೆ ಅಂತ. ಅದ್ರ ಜೊತೆಗೆ ಏನೂ ಆಗಿಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇಷ್ಟೊಂದು ಬೇಜವಾಬ್ದಾರಿಯನ್ನು ನೋಡ್ತಾ ಇದ್ದೀವಿ. 2 ದಿನಕ್ಕೆ ಓಡಿಸಿರುವಂಥದ್ದು ಅಷ್ಟೊಂದು ಹಾಳಾಗಿದೆ, ಬೇಕಿತ್ತ ಇದೆಲ್ಲ ಅಂತ. ಪೃಥ್ವಿ, ಏನು ಸಾಗರದ ಸ್ಟೇಡಿಯಂ ಏನಿದೆ ಅದು ಈ ಜಾತ್ರೆ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ಬರ ಹಠದಿಂದಾಗಿ ಈ ಏನು ಸ್ಟೇಡಿಯಂ ಇದೆ ಅದು ಈಗ ಸಂಪೂರ್ಣವಾಗಿ ನಾಶ ಆಗಿರೋದು. ಅದರ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಶಾಸಕರ ಒತ್ತಾಯ ಒತ್ತಡ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದೇನೇ ಇರಲಿ, ಓಕೆ, ಈಗ ಶಾಸಕರು ಇಲ್ಲಪ್ಪ ಒಳ್ಳೇದಕ್ಕೋಸ್ಕರ ಮಾಡಿದ್ದು ಅಂತ ಏನೇ ಹೇಳಿದ್ರು, ಈಗ ಸರಿ ಮಾಡಿಸ್ಕೊಡುವಂಥ ಜವಾಬ್ದಾರಿಯನ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರೇ ಹೊತ್ಕೊಳ್ತಾರಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾಗಿರುವಂಥ ಬೇಳೂರು ಗೋಪಾಲಕೃಷ್ಣ ಅವರೇ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಪರ್ಕ ಕಡಿತ ಆಗಿದೆ, ಕಟ್ ಮಾಡಿದ್ದಾರೆ ಕಾಲ್ನ. ಅವರಿಗೆ ಸಂಪರ್ಕ ಮಾಡ್ತಾ ಇದ್ವಿ, ಯಾಕೆಂದ್ರೆ ಅವರೇ ಅಲ್ವಾ, ಅವರ ಒತ್ತಾಯ ಒತ್ತಡ ಅಂತ ಹೇಳಲಾಗ್ತಾ ಇರುವಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ. ಬೇಳೂರು ಗೋಪಾಲಕೃಷ್ಣ ಅವರಿಂದನೇ ಅಲ್ಲಿ ಹೆಲಿ ಟೂರಿಸಂ ಬಂತು ಅಂತ. ಸೊ ಈಗ ಆನ್ಸರಬಲ್ ಯಾರಪ್ಪ? ಅದಕ್ಕೆ ಆನ್ಸರ್ ಕೊಡಬೇಕಾದಂಥವ್ರು ಯಾರು? ಹೊಣೆಯನ್ನ ಹೊತ್ಕೊಳ್ಳುವಂಥವ್ರು ಯಾರು? ಅಧಿಕಾರಿಗಳು ಹೊಣೆ ಹೊತ್ಕೊಳ್ತಾರಾ? ಶಾಸಕರು ಹೊಣೆ ಹೊತ್ಕೊಳ್ತಾರಾ ಸರಿ ಮಾಡಿಸ್ಕೊಳ್ಳೋದ್ರ ಬಗ್ಗೆ? ಕ್ರಿಕೆಟ್ ಸ್ಟೇಡಿಯಂ ಅದು, ಜಿಲ್ಲಾಡಳಿತದ ಅಂಡರಲ್ಲಿರುವಂಥ ಕ್ರಿಕೆಟ್ ಸ್ಟೇಡಿಯಂ ನೋಡಿ, ನಿಮಗೆ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಯಲ್ಲೂ ಕೂಡ. ಮುಂಚೆ ಹಂಗಿರಲಿಲ್ಲ, ಫುಲ್ ಹುಲ್ಲುಹಾಸು ಇತ್ತು. ಪಿಚ್ಚು ಕೂಡ ಅಷ್ಟೇ ಸೂಪರ್ ಆಗಿತ್ತು. ನಿಮಗೆ ನಿನ್ನೆನೂ ಕೂಡ ಹೇಳ್ತಾ ಇದ್ವಿ, ನಿನ್ನೆ ತೋರಿಸುವಂಥ ಸಂದರ್ಭದಲ್ಲಿ ಒಂದು ತಾಲೂಕಲ್ಲಿ ಸ್ಟೇಡಿಯಂ ಇರೋದೇ ಕಷ್ಟ, ಅದು ನೆಟ್ಟಿಗಿರೋದೇ ಕಷ್ಟ. ಅಂಥದ್ರಲ್ಲಿ ಸ್ಟೇಡಿಯಂ ಜೊತೆಗೆ ಕ್ರಿಕೆಟ್ ಸ್ಟೇಡಿಯಂ, ಟರ್ಫ್ ಪಿಚ್ ಇರುವಂಥ ಸ್ಟೇಡಿಯಂ ಅದು ಹಾಳಾಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗೆ. ಆಲ್ರೆಡಿ ಮಾಹಿತಿಯನ್ನು ಕೊಟ್ಟರು. ಇನ್ನು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೆಲಿ ಟೂರಿಸಂ ಏನೋ ಆಯಿತು, ಆದರೆ ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಹಾಳಾಗಿದೆ ಅನ್ನುವಂಥ ಆರೋಪ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸರಿಯಾಗತ್ತಾ? ನೀವು ಹೊಣೆ ಹೊತ್ಕೊಳ್ತೀರಾ ಅಂತಲೂ ಪ್ರಶ್ನೆ ಮಾಡ್ತಿದ್ದಾರೆ. ಸರ್, ಸಾರ್ವಜನಿಕರು ಯಾರು ಅವ್ರು ಬಂದವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಯಾರು ಬಂದ್ ಮಾಡಲ್ಲ ಅಲ್ಲಿ. ಟರ್ಫ್ ಕ್ಲಬ್ ನಾನೇ ಮಾಡಿದ್ದೆ, ಹಿಂದೆ ನಾವು ಮಾಡಿದ್ವಿ. ಈಗ ಅದು ಪಿಚ್ ಅನ್ನು ನಾವು ಮತ್ತೆ ಈಗ ಹೊಸದಾಗಿ ಮಾಡ್ಬೇಕದು. ಅದೇನು ಹಂಗೆ ಅಲ್ಲ, ಮಾಡಕ್ಕೆ ಈಗ ಹೊಸದಾಗಿ ಮಾಡಕ್ಕೂ ನಾವು ತಯಾರು ಮಾಡಿದೀವಿ. ಅದು ಬಹಳ ವರ್ಷ ಆಯ್ತು. ಹೊಸ ಪಿಚ್ ಆಗತ್ತೆ, ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೀವಿ ಅಲ್ಲಿ. ಈಗ ಅಲ್ಲೇನು ಏನಂತ ಆಗಿಲ್ಲ, 5 ದಿವಸ ಓಡಿಸಿದ್ದಾರೆ. ಈಗ ಇವತ್ತು ಕ್ರಿಕೆಟ್ ಆಡ್ತಾ ಇದ್ದಾರೆ, ಇವತ್ತಿಗೆ ಹೋಗ್ತಾ ಇದ್ದೀನಲ್ಲ ನಾನು. ಅಲ್ಲ, ಅಲ್ಲಿ ಹುಲ್ಲು ಎಲ್ಲ ಕಿತ್ಕೊಂಡು ಹೋಗಿದೆ, ಯಾವ ಹಾಸು ಹೋಗಿಲ್ಲ, ಏನು ಹೋಗಿಲ್ಲ. ಬಂದಿರೋದು ಲೂಸ್ ಆಗಿದೆ. ಹೆಲಿಕಾಪ್ಟರ್ ಡೌನ್ ಆದಂತ ಸಂದರ್ಭ ಅದ್ರ ಮೇಲೆ ನಿಂತ್ಕೊಂಡಾಗ ವೆಯ್ಟೇಜ್ ಇರುತ್ತಲ್ಲ, ಸೊ ಹೀಗಾಗಿ ಮಣ್ಣು ಸಡಿಲ ಆ ಪಿಚ್ ರೆಡಿ ಮಾಡ್ತಾ ಇದೀವಲ್ಲ, ಈಗ ಹೊಸದಾಗಿ ಮಾಡ್ಬೇಕು ನಾವು. ಅದಕ್ಕಾಗಿ ಕೊಟ್ಟಿದ್ದು, ಎಲ್ಲರೂ ಕೊಡ್ತಾರಲ್ಲ ನಾವು. ಅದೆಲ್ಲ ಏನು ಇದ್ ಮಾಡಿದ್ದಲ್ಲ. ಮತ್ತೆ ಒಂದು ಜನರಿಗೆ ಬೇಕಲ್ಲ, ಜಾತ್ರೆಗೆ ಒಂದು ಎಂಜಾಯ್ ಮಾಡ್ಬೇಕಲ್ಲ. ಅಲ್ಲ ಹೌದು, ಬೇರೆ ಆಪ್ಷನ್ಸ್ ಇತ್ತು, ಬಟ್ ಇದನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು? ಇರ್ಲಿಲ್ಲ ಅಲ್ಲಿ. ಇಲ್ಲಿ ಒಂದು ಫೀಲ್ಡ್ ಇತ್ತು, ಅಲ್ಲಿ ಕೊಡಕ್ಕೆ ಏನಾಯ್ತು ಅಂದ್ರೆ ಅಲ್ಲಿ ತುಂಬಾ ಇದಿತ್ತು, ಧೂಳು ಜಾಸ್ತಿ ಬರ್ತಿತ್ತು, ಅದು ಕೊಟ್ಟಿಲ್ಲ ಅಷ್ಟೇ. ಹೇಗಿದ್ರು ಅದು ಸ್ಟೇಡಿಯಂ ಸ್ವಲ್ಪ ಹಾಳಾಗಿತ್ತು, ಅಲ್ಲಿ ಮಾಡೋಣ ಆಮೇಲೆ ಸರಿ ಮಾಡಿಸ್ಲೇಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಮಾಡಿದ್ದ. ಹೇಗೆ ಬಿಡಿ, ಅದ್ರಲ್ಲಿ ಏನೇನು ಮಾಡಕ್ ಆಗಲ್ಲ. ಅಬ್ಜೆಕ್ಷನ್ 100 ಜನ ಮಾಡ್ತಾರೆ. ಪಿಚ್ ರೆಡಿ ಮಾಡ್ತೀವಿ ನಾವು. ಪಿಚ್ ರೆಡಿ ಮಾಡೋಕ್ಕೋಸ್ಕರ ಈಗ ಮುಂದೆ ಮಾಡಕ್ಕಾಗೆ ರೆಡಿ ಮಾಡಿದೀವಿ. ಅದು ಹೊಸ ಪಿಚ್ ರೆಡಿ ಆಗುತ್ತೆ, ಅದಕ್ಕಾಗಿ ಕೊಟ್ಟಿರೋದು. ಅಲ್ಲ ಗೋಪಾಲಕೃಷ್ಣ ಸರ್, ಇಲ್ಲಿ ಮುಂಚೆನೆ ಹಾಳಾಗಿತ್ತು, ಹೇಗಿದ್ರು ರೆಡಿ ಮಾಡಿಸ್ಬೇಕಲ್ಲ, ಅದಕ್ಕೂ ಮುಂಚೆ ಅತ್ಲಾಗ ಹೆಲಿ ಟೂರಿಸಂ ಮಾಡ್ಬಿಡೋಣ ಅಂತ ಮಾಡಿದ್ದ ಹೇಗೆ? ಇಲ್ಲ ಅದು ಮೊನ್ನೆನೆ ಇತ್ತೀಚೆಗೆ ಮಾಡಿ ರೆಡಿ ಕೀಳ್ಬೇಕಾಯ್ತು ಅದು. ಈಗ 1-2 ಕ್ರಿಕೆಟ್ ಎಲ್ಲ ಇದಾವಂತ ಹೇಳಿದ್ರು, ಅದಕ್ಕೆ ಸುಮ್ನೆ ಬಿಟ್ಟಿದೀವಿ. ಎಲ್ಲದಕ್ಕೆ ಇಷ್ಟೊಳಗೆ ಕೇಳಿಸ್ಬಿಡ್ತೀವಿ. ಅದೇನೇ ಆಗಿದ್ರು ಸರಿ ಮಾಡಿಸ್ಕೊಡುವಂತ ಜವಾಬ್ದಾರಿ ಬೇಳೂರು ಗೋಪಾಲಕೃಷ್ಣ ಅವರದ್ದು.
ಸರ್ ನಾವು ಮಾಡ್ಕೊಡ್ತೀವಿ ಸರ್. ಯಾರೋ ಕಂಪ್ಲೇಂಟ್ ಕೊಟ್ಟವ್ ಯಾವನು ಮಾಡಲ್ಲ ಅಲ್ಲಿ. ಅವ್ರು ಯಾರೋ ₹1 ಮಾಡೋರಲ್ಲ, ಅವ್ರ ಜವಾಬ್ದಾರಿ ಹೊತ್ಕೊಳ್ಳೋರು ಅಲ್ಲ ಅವರು. ಯಾರೋ ಒಬ್ಬಿಬ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಅದು ಇದ್ ಮಾಡ್ಲಿಕ್ಕೆ ಬರಲ್ಲ. ಜನರ ಒಪಿನಿಯನ್ ಇತ್ತು, ಒಂದ್ ಹೆಲಿಕಾಪ್ಟರ್ ಬೇಕು ಅಂತ ಇದ್ರು, ಕೊಟ್ಟಿದ್ದೀವಿ ಅಲ್ವಾ. ಹಾಗಾಗಿ ತಪ್ಪು ಅಂತಲ್ಲ ಸರ್. ಈಗ ಕೆಲವ್ರ ಅಭಿಪ್ರಾಯ ಏನಿದೆ, ಮಾಡಿದ ತಪ್ಪು, ಹೆಲಿ ಟೂರಿಸಂ ಮಾಡ್ಲೇಬಾರ್ದಿತ್ತು ಅಂತಲ್ಲ, ಬಟ್ ಈ ಸ್ಟೇಡಿಯಂನ ಸೆಲೆಕ್ಟ್ ಮಾಡಬಾರ್ದಿತ್ತು, ಬೇರೆ ಕಡೆ ಮಾಡಬೇಕಾಗಿತ್ತು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು ಕೆಲವರು. ಅಲ್ಲ, ಮಾಡ್ಲಿ ಬಿಡಿ ಅಪ್ಪ, ಅವ್ರ ಅಭಿಪ್ರಾಯ ಅಲ್ವಾ. ನಮ್ಮ ಅಭಿಪ್ರಾಯ ಹೇಳಿದ್ದೇನಲ್ಲ ಸರ್. ನಮ್ಮ ಅಭಿಪ್ರಾಯ ಹೇಳಿದ್ದೇನೆ. ಪಿಚ್ ಮಾಡಿದವನೇ ನಾನು ಹಿಂದೆ, ಮುಂದೆನೂ ಪಿಚ್ ನಾನೇ ಮಾಡವನೆ. ಎಲ್ಲ ರೆಡಿ ಮಾಡೋಕೆ ಎಲ್ಲ ಮುಂದೆ ಪಿಚ್ ಎಲ್ಲ ಬಹಳ ಸುಂದರವಾಗಿ ಮಾಡ್ಬೇಕಂತ ಮತ್ತು ಇದಿದೆ ನಮ್ದು. ಅದಕ್ಕೂ ಅಮೌಂಟ್ ಇಡ್ಬೇಕಂತ ಇದೀವಿ ಈಗ. ಅವೆಲ್ಲ ಮಾಡ್ತೀವಿ ನಾವು. ಸರ್ ಫೈನಲಿ ನೀವು ಅನ್ಕೊಂಡಿದ್ದು ಹೆಲಿ ಟೂರಿಸಂ ಆಯ್ತು, ವರ್ಕೌಟ್ ಆಯ್ತು. ನಾನೇ ಮಾಡ್ಕೊಟ್ಟಿದ್ದೀನಿ, ಕ್ರೆಡಿಟ್ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇರ್ಲಿಲ್ಲ, ಸ್ವಿಮ್ಮಿಂಗ್ ಪೂಲ್ ಹೊಸದಾಗಿ ಮಾಡ್ಕೊಟ್ಟಿದ್ದೀನಿ. ಹೈಯೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀನಿ. ಇವೆಲ್ಲ ಸಾಗರದ ಜನರಿಗೆ ಕೊಟ್ಟಿರೋದು, ನನಗೆ ಎಲ್ಲದು. ವರ್ಕೌಟ್ ಆಯ್ತಾ ಸರ್ ಹೆಲಿ ಟೂರಿಸಂ? ವರ್ಕೌಟ್ ಆಗುತ್ತೋ ಆಗಲ್ಲ, ಜನರಿಗೆ ಒಂದ್ ಬೇಕಾ. ಜನರಿಗೆ ಏನಾಗಿದೆ ಪಾಪ, ಬಹಳ ಜನರು ಇವಾಗ ಸಿಕ್ಕಾಪಟ್ಟೆ ಬುಕ್ ಮಾಡಿದ್ರು. ಬಟ್ ಅವ್ರು 5 ದಿವಸ ತಗೊಂಡಿದ್ರು, 5 ದಿವಸ ಮುಗೀತು ಅಷ್ಟೇ. ಅಷ್ಟೇ 5 ದಿನಕ್ಕೆ ಪರ್ಮಿಷನ್ ಜಾತ್ರೆ ಆರೋಪಗಳು ಏನೇ ಇರ್ಲಿ, ಅದೇನೇ ಆಗಿದ್ರು ಸರಿ ಮಾಡಿಸೋದು ಹೆಂಗಿದ್ರು ಮಾಡಿಸ್ಲೇಬೇಕಾಗಿತ್ತು, ಮಾಡಿಸ್ತೀನಿ ಅಂತ ನೀವು ಭರವಸೆ ಕೊಡ್ತಾ ಇದ್ದೀರಾ. ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಹರಿಸ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಧನ್ಯವಾದ ಬೇಳೂರು ಗೋಪಾಲಕೃಷ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.